ಎಲ್ರಿಗೂ ನಮಸ್ಕಾರ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತಿನ ನಾವು ಮಾಡ್ತಾ ಇರೋ ಅಡುಗೆ ಕಡಲೆಕಾಳಿನ ಮಸಾಲೆ ಸಾಂಬಾರು. ಮಸಾಲೆ ಹಾಕಿ ಕಡಲೆಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋಲಿ ನೋಡೋಣ. ಕಡಲೆಕಾಳು ಸಾಂಬಾರಿಗೆ ಇಲ್ಲಿ 2 ಲೋಟ ಕಡಲೆಕಾಳು ತೊಗೊಂಡು 5 to 6 hours ನೆನೆಸಿದ್ದೀವಿ. ನೋಡಿ, ಕಡಲೆಕಾಳು ನೆಂದ ಮೇಲೆ ಹೀಗೆ ದಪ್ಪಗಾಗಿದೆ. ಇಲ್ಲಿ ಸಾಂಬಾರಿಗೆ ಕೆಲವೊಂದು ಐಟಮ್ನ ರುಬ್ಕೋಬೇಕಾಗತ್ತೆ. ಅದಕ್ಕೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀವಿ. ನಂತರ ಕಡಲೆ, ಇಲ್ಲಿ ಬೇಕಾಗಿರುವಂತಹ ಐಟಮ್ಸ್ ಕಡಲೆ, ಗಸಗಸೆ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಆನಿಯನ್, ಕಾಯಿ, ಹುಣಸೆಹಣ್ಣು, ಟೊಮ್ಯಾಟೊ ಹಾಗೂ ಕೊತ್ತಂಬರಿ ಸೊಪ್ಪು. ಈಗ ಎಣ್ಣೆ ಕಾಯ್ತಾ ಇದೆ. ಎಣ್ಣೆ ಕಾದ ನಂತರ ಈರುಳ್ಳಿನ ಬಾಣಲಿಲಿ ಹಾಕೋಬೇಕು. ಬಾಣಲಿಲಿ ಹಾಕೊಂಡು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆಗ್ತಾ ಇದೆ. ಅದ್ರ ಜೊತೆಲೇನೆ ಶುಂಠಿ, ಬೆಳ್ಳುಳ್ಳಿ, ಹಾಕೊಂಡು ಫ್ರೈ ಮಾಡ್ಕೊಬೇಕು. ಕಡಲೆಕಾಳು ಇದು ಮಸಾಲೆ ಸಾಂಬಾರು ಇರೋದ್ರಿಂದ ಸ್ವಲ್ಪ ಮಸಾಲೆನ ಇಟ್ಕೋಬೇಕಾಗತ್ತೆ ಸಾಂಬಾರ್ಗೆ. ಇಷ್ಟು ಕೆಂಪಗಾಗೋವರೆಗೂ ಹುರ್ಕೊಬೇಕಾ. ಸೊ ನೆಕ್ಸ್ಟ್ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊನ ಹಾಕೊಳ್ಳಿ. ಟೊಮೆಟೊ ಫಸ್ಟೇ ಹಾಕೊಂಡ್ರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲ್ಲ. ಹಾಗಾಗಿ ನೋಡಿ, ಹೀಗೆ ಇದೆಲ್ಲಾನು ಕೆಂಪಗಾಗೋ ಹಾಗೆ ಹುರ್ಕೋಬೇಕು. ಅದಾದ ನಂತರ ಗಸಗಸೆ, ಚಕ್ಕೆ, ಲವಂಗ ಅದನ್ನ ಕೂಡ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು. ಕೊತ್ತಂಬರಿ, ಕಡಲೆನ ಹಾಕ್ತಾ ಇದೀವಿ. ಹಾಗೆ ಸಣ್ಣ ಕಟ್ ಮಾಡ್ಕೊಂಡಿದ್ವಲ್ಲ, ಸೊ ಆ ಕಾಯಿ ಚೂರ್ನ ಕೂಡ ಇದ್ರ ಜೊತೆಲೆ ಹಾಕೊಂಡು ಫ್ರೈ ಮಾಡ್ಕೋಬೇಕು. ಈಗ ನೋಡಿ, ಕಲರ್ ಚೇಂಜ್ ಆಗಿದೆ. ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ಒಂದು ನಿಂಬೆಹಣ್ಣು ಗಾತ್ರದಷ್ಟು ನೆನೆಸಿಟ್ಟಿರುವಂತಹ ಹುಣಸೆಹಣ್ಣು ಹಾಕೋಬೇಕು. ಆಗಿದೆ ಇವಾಗ ಇದು. ಈಗ ಕೊತ್ತಂಬರಿ, ಇದು ತಣ್ಣಗಾದ ಮೇಲೆ ಇದೆಲ್ಲಾನು ಮಿಕ್ಸ್ ಮಾಡಿ ಇದನ್ನ ಮಿಕ್ಸರ್ ಜಾರಲ್ಲಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸೊ ಮಿಕ್ಸ್ಚರ್ ಜಾರ್ಗೆ ಮಸಾಲೆನ ಹಾಕೊಂಡಿದ್ದೀವಿ. ಈಗ ಇದೇ ಮಸಾಲೆಗೆ ಸಾಂಬಾರ್ ಪೌಡರ್ ಹಾಕೋತಾ ಇದ್ದೀವಿ. 1, 2, 3 ಸ್ಪೂನಾ? 3 ಸ್ಪೂನ್. ಈಗ ನಾವು ಯೂಸ್ ಮಾಡಿ ದೊಡ್ಡದ್ರಲ್ಲಾದರೆ 3 ಸ್ಪೂನು. ಸೊ ಇದು ಸ್ವಲ್ಪ ಚಿಕ್ಕದಿರೋದ್ರಿಂದ 3 ಸ್ಪೂನ್ ಸಾಂಬಾರ್ ಪೌಡ್ರ್. ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ಪೇಸ್ಟ್ ಆಗೋ ಥರ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಪೇಸ್ಟ್ ಮಾಡಿರುವಂತಹ ಮಸಾಲೆ ರೆಡಿಯಾಗಿದೆ. ನೋಡಿ ಹೇಗೆ ಕಾಣಿಸ್ತಿದೆ. ಮಸಾಲೆ ರುಬ್ಬಿದ್ದಾಯಿತು. ಈಗ ಸಾಂಬಾರು ಮಾಡ್ಕೋಬೇಕಲ್ವಾ. ಮೊದಲಿಗೆ ಸಾಂಬಾರನ್ನ ಮಾಡೋಕ್ಕೂ ಮುಂಚೆ ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆಗೆ ಇಲ್ಲಿ ಕುಕ್ಕರ್ ತೊಗೊಂಡಿದ್ದೀವಿ. ಹಾಗೆ ಹೀಟ್ ಆಗಿದೆ ಅದು ಕುಕ್ಕರು. ಆಯಿಲ್ ಹಾಕ್ತಾ ಇದ್ದೀವಿ. ನೀವು ನೋಡಿ, ಒಗ್ಗರಣೆಗೆ ಎಷ್ಟು ಎಣ್ಣೆ ಬೇಕಂತ ನೋಡ್ಬಿಟ್ಟು ಹಾಕೊಳ್ಳಿ. ಕೆಲವರು ಎಣ್ಣೆ ಕಡಿಮೆ ತಿಂತೀರಾ, ಮತ್ತು ಕೆಲವರು ಜಾಸ್ತಿ ತಿಂತಾರೆ. ಸೊ ನೋಡಿಬಿಟ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕೋಬೇಕು. ಅರ್ಧ ಈರುಳ್ಳಿ ಸಣ್ಣ ಕಟ್ ಮಾಡ್ಕೋಬೇಕು. ಹಾಗೆ ಕರಿಬೇವಿನ ಸೊಪ್ಪು ಇಷ್ಟನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ ಬದನೆಕಾಯಿ
ಉದ್ದನೆ ಬದನೆಕಾಯಿ ತೊಗೊಂಡು 2 ಬದನೆಕಾಯಿನ ಕಟ್ ಮಾಡಿಕೊಂಡು ಹಾಕೋಬೇಕು. ಹಾಗೆ 2 ಆಲೂಗೆಡ್ಡೆ. ನಾವು ಸ್ವಲ್ಪ ಸಾಂಬಾರು ಜಾಸ್ತಿ ಮಾಡ್ತಾ ಇದ್ದೀವಿ, ನೀವು ನೋಡಿಬಿಟ್ಟು ಹಾಕೊಳ್ಳಿ. ಇಲ್ಲ ಕಡಿಮೆ ಮಾಡೋದಾದರೆ 1 ಬದನೆಕಾಯಿ 1 ಆಲೂಗೆಡ್ಡೆ ಸಾಕು. ಹಾಗೆ ಕಡಲೆಕಾಳು ಕೂಡ 1 ಕಡಲೆಕಾಳು ಸಾಕಾಗತ್ತೆ. 1 ಗ್ಲಾಸ್ ಕಡಲೆಕಾಳು ಸಾಕಾಗತ್ತೆ. ಈಗ ಇದಕ್ಕೆ ನೆನೆಸಿಟ್ಟಿರುವಂತಹ ಕಡಲೆಕಾಳನ್ನ ಹಾಕೋಬೇಕು. ನೋಡಿ, ಒಗ್ಗರಣೆಗೆ ಈರುಳ್ಳಿ, ಎಣ್ಣೆ, ಈರುಳ್ಳಿ, ಸಾಸಿವೆ, ಕರಿಬೇವು ಹಾಕ್ಕೊಂಡು ತರಕಾರಿ ಬದನೆಕಾಯಿ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಕಡಲೆಕಾಳು ಸಾಂಬಾರು, ಮಸಾಲೆ ಸಾಂಬಾರುಗಳಿಗೆ ಅಂತ ಹೇಳ್ಬಿಟ್ಟು ಬದನೆಕಾಯಿನ ಹಾಕೋತೀವಿ. ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದನ್ನು ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದು 5 ಮಿನಿಟ್ಸ್ ಮಾಡ್ಕೋಬೇಕು. ಫ್ರೈ ಆದ ನಂತರ ರುಬ್ಕೊಂಡಿದ್ವಲ್ಲ, ರುಬ್ಬಿರುವಂತಹ ಮಸಾಲೆನ ಕುಕ್ಕರ್ಗೆ ಹಾಕೋಬೇಕು. ನೋಡಿ, ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗಬೇಕು. ಉಳಿದಿರುವಂತಹ ಮಸಾಲೆನ ಹೀಗೆ ನೋಡಿ ಸ್ವಲ್ಪ ನೀರು ಹಾಕಿ ಎಲ್ಲನೂ ಕುಕ್ಕರ್ಗೆ ಹಾಕೋಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು. ಹಾಗೆ ನಿಮ್ಗೆ ಎಷ್ಟು ಬೇಕಷ್ಟು ನೀರನ್ನ ಸೇರಿಸ್ತಾ ಹೋಗಬೇಕಾಗತ್ತೆ. ತುಂಬ ತೆಳು ಬೇಕಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ, ಯಾಕಂದರೆ ಇದು ಕುದ್ದ ಮೇಲೆ ಸ್ವಲ್ಪ ಗಟ್ಟಿನೇ ಆಗುತ್ತೆ. ಬೇಡ ಮೀಡಿಯಮ್ ಅಂದರೆ ಚೂರು ನೀರು ಕಡಿಮೆ ಹಾಕ್ಕೊಳ್ಳಿ. ನೋಡಿ, ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಕುಕ್ಕರ್ನ ಮುಚ್ಚಳ ಮುಚ್ಚಿ 3 ವಿಷಲ್ ಇದನ್ನು ಕೂಗಿಸ್ಕೋಬೇಕಾಗತ್ತೆ. ಸೊ ಕುಕ್ಕರ್ ಮುಚ್ಚಳ ಮುಚ್ಚಿದೆ. ಕುಕ್ಕರ್ 3 ವಿಷಲ್ ಕೂಗೋವರೆಗೂ ವೆಯ್ಟ್ ಮಾಡಬೇಕು. ಕುಕ್ಕರ್ ಈಗ 3 ವಿಷಲ್ ಕೂಗಿದೆ. ನೋಡೋಣ ಏನಾಗಿರುತ್ತೆ, ಹೇಗಾಗಿರುತ್ತೆ ಅಂತ. ಓಕೆ, ಘಮ್ ಅಂತ ಸ್ಮೆಲ್ ಬರ್ತಾ ಇದೆ. ನೋಡಿ ಫ್ರೆಂಡ್ಸ್, ಕಾಳು ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಮುದ್ದೆ ಜೊತೆ ತಿನ್ನೋಕ್ಕಂತೂ ಸಕ್ಕದಾಗಿರುತ್ತೆ. ಬನ್ನಿ ಊಟ ಮಾಡೋಣ. ವಾವ್, ಮುದ್ದೆ ಜೊತೆ ಕಡಲೆಕಾಳು, ಮಸಾಲೆ ಕಡಲೆಕಾಳು ಸಾಂಬಾರು ತಿನ್ನೋದಕ್ಕೆ ಸಕ್ಕದಾಗಿರುತ್ತೆ. ಸೊ ನೀವು ಕೂಡ ಮಾಡ್ಕೊಂಡು ಊಟ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಮಸ್ಕಾರ.